ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮಮ್ಮ ಆಫ್ ದಕ್ಷರಾಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ನಾನು ದೀಪಾ ಮನೆಗೆ ಹೋಗ್ತಾ ಇದ್ದೀನಿ. ಇದು ನಂದು ಫಸ್ಟ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ನೋಡೋಣ. ನಾವು ಬನಶಂಕರಿಯಿಂದ ಮೆಟ್ರೋದಲ್ಲಿ ಮಹಾಲಕ್ಷ್ಮಿ ಲೇಔಟಿಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ತಂಗಿ ದೀಪಾ ಮಹಾಲಕ್ಷ್ಮಿ ಲೇಔಟಲ್ಲಿ ಸ್ಟೇ ಆಗಿರೋದು ಅವ್ರ ಹಸ್ಬೆಂಡ್ ಮನೇಲಿ. ಇವಾಗ ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ನಾವು ಎಲ್ಲರೂ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಾನು ರಶ್ಮಿ ನಮ್ಮ ಮನೆಯಿಂದ ಹೋಗ್ತಾ ಇದ್ದೀವಿ, ಬ್ಯಾಂಗ್ಳೂರಿಂದ. ಸೊ ಊರಿಂದ ಎಲ್ಲರೂ ಬರ್ತಾ ಇದ್ದಾರೆ. ಅಲ್ಲಿ ಮೆಟ್ರೋ ಸ್ಟೇಷನಿಂದ ನಾವು ಡೈರೆಕ್ಟ್ ಅವ್ರ ಮನೆಗೆ ಆಟೋ ಮಾಡ್ಕೊಂಡು ಹೋದ್ವಿ. ಒಂದು 5 ಮಿನಿಟ್ಸ್ ಆಯಿತು ಅಷ್ಟೇ ಅವ್ರ ಮನೆಗೆ. ಅವರು ಊರಿಂದ ಬರೋಷ್ಟರಲ್ಲಿ ನಾವು ಡೈರೆಕ್ಟ್ ಊಟಕ್ಕೆ ಕೂತ್ವಿ. ಆಲ್ರೆಡಿ ನಾವು 3:30 ಆಗಿತ್ತು ಅವ್ರ ಮನೆಗೆ ರೀಚ್ ಆದಾಗ. ಸೊ ನಮಗೋಸ್ಕರ ಸ್ಪೆಷಲಾಗಿ ಚಿಕನ್, ಮಟನ್ ಮತ್ತು ಬಿರಿಯಾನಿ ಮಾಡಿದರು. ಸೊ ನೋಡಿ, ಇವರೇ ನಮ್ಮಪ್ಪ. ಸೊ ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ಕೂತಿರ್ಬೇಕಾದ್ರೆ ಅವರು ಬಂದು ಊಟಕ್ಕೆ ಡೈರೆಕ್ಟಾಗಿ ಕೂತಿದ್ರು. ಪಾಪ ಅವರು ಹಸ್ಕೊಂಡು ಬಂದಿದ್ದರು ಊರಿಂದ. ಸೊ ಅವ್ರದ್ದು ಊಟ ಆಯಿತು. ನೆಕ್ಸ್ಟು ನಾವೆಲ್ಲ ಪ್ಲ್ಯಾನ್ ಮಾಡಿ ಕಂಠೀರವ ಸ್ಟುಡಿಯೋಗೆ ಹೋಗಬೇಕು ಅಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸಂಡೇ ಆಗಿತ್ತು, ಆದ್ದರಿಂದ ಎಲ್ಲ ರಶ್ ಆಗಿ ಫುಲ್ ಅದು 6 ಗಂಟೆಗೆ ರೀಚ್ ಆದ್ವಿ. ಅಷ್ಟರಲ್ಲಿ ಕ್ಲೋಸ್ ಆಗಿತ್ತು. ಸೊ ಹೊರಗಡೆನೇ ನೋಡಿಕೊಂಡು ನಾವು ಮತ್ತೆ ರಿಟರ್ನು ನಮ್ಮ ಮನೆಗೆ ಹೋಗೋದಕ್ಕೆ ನಾನು ಮತ್ತೆ ಮೆಟ್ರೋಗೆ ಬಂದೆ. ಸೊ ಅಲ್ಲಿಂದ ನಾನು ಬನಶಂಕರಿಗೆ ಬಂದ್ವಿ. ಬನಶಂಕರಿಯಲ್ಲಿ ಪಾನಿಪುರಿ ತಿನ್ಕೊಂಡು ಮತ್ತೆ ನಾವು ನಮ್ಮ ಮನೆಗೆ ಆಟೋ ಮಾಡ್ಕೊಂಡು ಹೋದ್ವಿ. ಸೊ ಇವತ್ತಿನ ವ್ಲಾಗ್, ಮಿನಿ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಸಿ ಯು, ಗುಡ್ ನೈಟ್, ಥ್ಯಾಂಕ್ ಯು.